ಹೊಸ ವರ್ಷ ಬರ್ತಾ ಇದೆ, ಹೊಸ ಬದಲಾವಣೆಗಳನ್ನು ಕೂಡ ತರ್ತಾ ಇದೆ. ಬರೀ ಕ್ಯಾಲೆಂಡರ್ ಅಷ್ಟೇ ಬದಲಾಗ್ತಾ ಇಲ್ಲ, ಸರ್ಕಾರದ ಒಂದಷ್ಟು ನಿಯಮಗಳು ಕೂಡ ಬದಲಾಗ್ತಾ ಇವೆ. ಅವು ಜನಸಾಮಾನ್ಯರ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇವೆ. ಹಾಗಾದರೆ ಈ 2025ರಿಂದ ಹೊಸದಾಗಿ ಜಾರಿಗೆ ಬರ್ತಾ ಇರುವಂಥ ರೂಲ್ಸ್ಗಳೇನು? ಸರ್ಕಾರ ಮತ್ತು ಖಾಸಗಿ ವಲಯದ ಕಂಪನಿಗಳು ಘೋಷಿಸಿರುವಂಥ ಹಲವು ನಿರ್ಧಾರಗಳು ಜನವರಿ 1ರಿಂದ ಜಾರಿ ಆಗ್ತವೆ. ಇದರಲ್ಲಿ ಜನರ ಜೀವನದ ಮೇಲೆ ಪರಿಣಾಮ ಬೀರುವಂಥ ಎಲ್ಲರೂ ಗಮನಿಸಬೇಕಾದಂಥ ಕೆಲವು ವಿಚಾರಗಳಿವೆ, 5 ವಿಚಾರಗಳಿವೆ. ಅವನ್ನ ನಿಮ್ಮ ಮುಂದೆ ಇಡ್ತೀವಿ. ಹೊಸ ಕಾರುಗಳ ಬೆಲೆ 4% ಏರಿಕೆಯಾಗುತ್ತೆ. ಸಹಜವಾಗಿಯೇ ಪ್ರತಿ ವರ್ಷ ಆಗುವಂಥದ್ದೇ, ಆದರೆ ಅದರ ಏರಿಕೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಕೆಲವು ಬಾರಿ ಅಷ್ಟೇ ಆಗೋದಿಲ್ಲ. ಈ ಬಾರಿ ಕೂಡ ಕಾರುಗಳ ಬೆಲೆ ಏರಿಕೆ 4% ಆಗಿರುವಂಥದ್ದು. ಮಾರುತಿ, ಸುಜುಕಿ, ಹುಂಡೈ, ಮಹೀಂದ್ರಾ, MG, ಕಿಯಾ, ಆಡಿ, BMW ಕಂಪನಿಗಳು ಹೊಸ ವರ್ಷದಿಂದ ಕಾರಿನ ದರದಲ್ಲಿ 2% 4% ಏರಿಕೆ ಮಾಡಿವೆ. ಯಾಕೆಂದರೆ ಕಚ್ಚಾ ವಸ್ತು ದರ ಎಲ್ಲ ಏರಿಕೆ ಆಗಿದೆ ಅನ್ನೋ ಕಾರಣಕ್ಕೆ ಕಾರ್ ತಗೊಳ್ಳೋರು ಕೇರ್ಫುಲ್ ಆಗಿರಿ. ATMನಲ್ಲಿ PF ಹಣ, ಇನ್ನು PF ಹಣವನ್ನು ನೀವು ATMನಲ್ಲಿ ತಗೋಬೋದು. ಇಲ್ಲಿವರೆಗೂ PF ಹಣಕ್ಕೋಸ್ಕರ ಭಾಳಷ್ಟು ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದು, 1 ತಿಂಗಳು 2 ತಿಂಗಳು ಕಾಯೋದು ತುಂಬ ಇರ್ತಾ ಇತ್ತು. ಇವಾಗ ಕೇಂದ್ರೀಕೃತ ಪಿಂಚಣಿ ವ್ಯವಸ್ಥೆ ಜಾರಿ ಆಗ್ತಾ ಇದ್ದು EPFO ಏನಿದೆ, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಏನಿದೆ, ಅದನ್ನು ಪಿಂಚಣಿದಾರರು ಯಾವುದೇ ಬ್ಯಾಂಕಿನ ಯಾವುದೇ ಶಾಖೆಯ ATM ಮೂಲಕ ಹಣವನ್ನು ಪಡ್ಕೋಬಹುದು. ಜನವರಿಯಿಂದಲೇ ಈ ಸೇವೆ ನೌಕರರಿಗೆ ಲಭ್ಯವಾಗುತ್ತೆ ಅನ್ನುವಂಥದ್ದು. ಇನ್ನು ಇಂಟರ್ನೆಟ್ ರಹಿತ ಫೋನ್ಗಳಲ್ಲಿ ಕೂಡ 10,000ದವರೆಗೂ ಹಣವನ್ನು ಕಳಿಸ್ಬೋದು. ಇದು ಗ್ರಾಮೀಣ ಜನರಿಗೆ ಅನುಕೂಲವಾಗುವಂಥದ್ದು. ಹಾಗಾಗಿ ಇಂಟರ್ನೆಟ್ ರಹಿತ ಫೀಚರ್ ಫೋನ್ಗಳಲ್ಲಿ ಈವರೆಗೆ 5,000 ರೂಪಾಯಿ ಮಾತ್ರ ಕಳಿಸೋದಕ್ಕೆ ಸಾಧ್ಯ ಇತ್ತು. ಇನ್ನು ಮುಂದೆ 10,000 ಕಳಿಸುವಂಥ ಮಿತಿಯನ್ನು ಹೆಚ್ಚಿಸಲಾಗಿದೆ. ರೈತರ ಸಾಲದ ಮಿತಿಯನ್ನು ಹೆಚ್ಚಿಸಲಾಗ್ತಾ ಇದೆ. ಪ್ರಸ್ತುತ 1,60,000ವರೆಗೆ ರೈತರು ಖಾತ್ರಿ ರಹಿತ ಸಾಲವನ್ನು ಪಡೆಯಬಹುದಾಗಿತ್ತು. ಈಗ ಈ ಮೊತ್ತವನ್ನು RBI 2 ಲಕ್ಷವರೆಗೂ ಹೆಚ್ಚಿಸಿದೆ. ಹಾಗಾಗಿ ಕೃಷಿ ಚಟುವಟಿಕೆಗಳಿಗೆ ರೈತರಿಗೆ ಈ ವರ್ಷದಿಂದ ಮತ್ತಷ್ಟು ಬಂಪರ್ ಅಂತ ಹೇಳ್ಬೋದು. ಇನ್ನು ಎಲ್ರಿಗೂ ಶಾಕ್ ಕೊಡುವಂಥದ್ದು ಒಂದಿದೆ, ಇಂಟರ್ನೆಟ್ ಶುಲ್ಕದ ಏರಿಕೆ. ಇದು ಇಂಟರ್ನೆಟ್ ಶುಲ್ಕ ಏರಿಕೆ ಆಗ್ತಾ ಇರುವಂಥದ್ದು ಎಲ್ಲರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಹಾಗಾಗಿ ನೆಟ್ವರ್ಕ್ ಟೆಲಿಕಾಂ ಕಂಪನಿಗಳೆಲ್ಲವೂ ಕೂಡ ಪ್ಲ್ಯಾನ್ ಮಾಡಿರೋದ್ರಿಂದ ಏರ್ಟೆಲ್ ಮಾಡುತ್ತೆ, ಜಿಯೋ ಮಾಡಲ್ಲ, ಅಥವಾ ವೋಡಾಫೋನ್ ಮಾಡ್ತಾರೆ, ಇಲ್ಲ ಈ ಥರದ್ದಿಲ್ಲ. ಬಹುತೇಕ ಎಲ್ರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಹಾಗಾಗಿ ಬಹಳ ಹಣವನ್ನು ಹೆಚ್ಚು ಇದರ ಮೇಲೆ ವ್ಯಯಿಸಬೇಕಾಗ್ಬೋದು. ಬಹಳ ಹೆಚ್ಚಿಗೆ ಅಲ್ಲದಿದ್ರೂ ಕೂಡ ಪ್ರತಿ ತಿಂಗಳು ಹೆಚ್ಚಾಗುವಂಥ ಸಾಧ್ಯತೆ, ಅಂದರೆ ಒಂದು 50 ರೂಪಾಯಿವರೆಗೂ ಹೆಚ್ಚಾಗುತ್ತೆ. ಸೊ ಪ್ರತಿ ತಿಂಗಳು ಹೆಚ್ಚು ಕಟ್ಟಲೇಬೇಕಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಈ 5 ಪ್ರಮುಖವಾಗಿ ಪರಿಣಾಮ ಬೀರುವಂತಹ ಒಂದು ಬದಲಾವಣೆಗಳು ಹೊಸ ವರ್ಷದಿಂದ ಆಗ್ತಾ ಇವೆ.